welcome to the channel. In this video I will be talking about KSET general papers probable key answers. So as you can see here, this is the paper first, general paper. The booklet code is W. I hope you have read all the instructions properly while answering the questions. So you can see there is no negative marks for incorrect answers. I hope you must have attended all 50 questions. So in this paper, let us see what are the probable answers. So first question, what type of survey is census? Census is just an enumeration survey. So answer is C, enumeration survey. Next one, what is also known as a representative sample? Based on my reading, I found out that the answer is quota sampling. Next one, which methodology has control group? Usually during the experimental research, one should always have a control group. So answer is experimental research. Next one, what is a variable? Variable means a measurable thing which can change. If it changes, we can easily measure that. That's why the answer should be measurable attribute. Next one, match the following. So if you found the answer for if you found the proper match for elections, then this question is easy. Elections is related to exit polls. So A is 3. See here, only one option is A is 3. So hence C option is the correct answer. Next one, which type of communication, that is what type of communication, that is through television. ಅಂದರೆ ಟೆಲಿವಿಷನ್ ಮುಖಾಂತರ ಮಾಡ್ತಕ್ಕಂಥ ಕಮ್ಯುನಿಕೇಷನ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಅವರು. ಸೊ ಆನ್ಸರ್ ಶುಡ್ ಬಿ ಮಾಸ್ ಕಮ್ಯುನಿಕೇಷನ್. ಮಾಸ್ ಕಮ್ಯುನಿಕೇಷನ್ ಅಂದರೆ ಎಟ್ ಎ ಟೈಮ್ ಭಾಳಷ್ಟು ಜನರಿಗೆ ಮಾಹಿತಿಯನ್ನು ಮುಟ್ಟಿಸೋದು. ಸೊ ಈ ಎಟ್ ಎ ಟೈಮ್ ಭಾಳಷ್ಟು ಜನರಿಗೆ ಮಾಹಿತಿನ ಯಾವ್ಯಾವ ಮುಖಾಂತರ ಮುಟ್ಟಿಸ್ಬೋದು? ರೇಡಿಯೋ ಆಗಿರ್ಬೋದು, ಟಿ ವಿ, ಸೋಷಿಯಲ್ ಮೀಡಿಯಾ, ಇದೆಲ್ಲ ಒಂಥರ ಮಾಸ್ ಕಮ್ಯುನಿಕೇಷನ್ದೊಂದು ಪಾರ್ಟ್. ಸೊ ಮಾಸ್ ಕಮ್ಯುನಿಕೇಷನ್ ಈಸ್ ಡನ್ ಥ್ರೂ ಮಾಸ್ ಮೀಡಿಯಾ. ದಟ್ಸ್ ವೈ ದ ಆನ್ಸರ್ ಈಸ್ ಮಾಸ್ ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್, ವಾಟ್ ಈಸ್ ದಿ ಜಿಯೋಗ್ರಫಿಕಲ್ ರೀಚ್ ಆಫ್ ಕಮ್ಯುನಿಟಿ ರೇಡಿಯೋ? ಸೊ ಇದು ಬೇರೆ ಬೇರೆ ರೀಜನ್ನಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ, ಕಂಟ್ರಿ ಸ್ಪೆಸಿಫಿಕ್ ಇರುತ್ತೆ ಯೂಶ್ವಲಿ. ಸೊ ಆ್ಯಸ್ ಐ ಹ್ಯಾವ್ ರೆಡ್ ಅಪ್ ಟು 12 ಕಿಲೋಮೀಟರ್ ಕೊಟ್ಟಿದ್ದಾರೆ ಇದನ್ನ, ಯಾವುದನ್ನು ಕಮ್ಯುನಿಟಿ ರೇಡಿಯೋದ ಜಿಯೋಗ್ರಫಿಕಲ್ ರೀಚನ್ನು. ಸೊ ಇಲ್ಲಿ ಆನ್ಸರು 15 ಆಗಬಹುದು. ಸೊ 15 ಈಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, ಜನಧ್ವನಿ ಕಮ್ಯುನಿಟಿ ರೇಡಿಯೋ ಈಸ್ ಲೊಕೇಟೆಡ್ ಇನ್ ಎಚ್ ಡಿ ಕೋಟೆ. ಸೊ ದಿಸ್ ಎಚ್ ಡಿ ಕೋಟೆ ಈಸ್ ಪಾರ್ಟ್ ಆಫ್ ಮೈಸೂರು. ಐ ಹೋಪ್ ಯು ಹ್ಯಾವ್ ರಿಟರ್ನ್ ಕರೆಕ್ಟ್ಲಿ. ಎಚ್ ಡಿ ಕೋಟೆಯಲ್ಲಿ ಜನಧ್ವನಿ ಕಮ್ಯುನಿಟಿ ರೇಡಿಯೋ ಲೊಕೇಟೆಡ್ ಇರುತ್ತೆ. ನೆಕ್ಸ್ಟ್ ಒನ್, SEVA ಸೇವಾ ಗುಜರಾತ್. ಸೊ ಇದನ್ನು ಶುರು ಮಾಡಿದವರು ಎಲ್ಲಾ ಭಟ್. ನೆಕ್ಸ್ಟ್ ಒನ್, ಅಡ್ವರ್ಟೈಸಿಂಗ್. ಸೊ ಇದರಲ್ಲಿ ಒಂದು ಗೊತ್ತಾದರೆ ನಿಮಗೆ ಎಲ್ಲದಕ್ಕೂ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ಅಡ್ವರ್ಟೈಸಿಂಗ್, ಇಟ್ ಈಸ್ ನಥಿಂಗ್ ಬಟ್ ಐಡಿಯಾ ಮರ್ಚೆಂಟ್ಸ್. ಸೊ ಮಾಸ್ ಮೀಡಿಯಾ, ಯು ಕ್ಯಾನ್ ಟೆಲ್ ಇಟ್ ಆ್ಯಸ್ ಮ್ಯಾಜಿಕ್ ಮಲ್ಟಿಪ್ಲೈಯರ್ಸ್. ಇದು ಗೊತ್ತಾದರೂ ನಿಮ್ಗೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಸಿ, B is the answer. So for 10th question, B is the answer. Next one, the question below is followed by 2 arguments. ಇಲ್ಲಿ 2 ಆರ್ಗ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ, ಅದರೊಳಗಡೆ ವೀಕ್ ಅಥವಾ ಸ್ಟ್ರಾಂಗ್ ಯಾವುದು ಅಂತೇಳಿ ಡಿಸೈಡ್ ಮಾಡಬೇಕು. ಹಿಯರ್ D is the answer. For 11th question, D is the answer. Next one, in the following question. ಸೊ ಇದರೊಳಗಡೆ ಕೊಟ್ಟಿರ್ತಕ್ಕಂಥ ಅಸ್ಯೂಮ್ಷನಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಇಟ್ ಗ್ಲಿಟರ್ಸ್ ಸೊ ಇಟ್ ಈಸ್ ಗೋಲ್ಡ್. ಸೊ ಇದ್ರ ಈ ಲೈನ್ ನೋಡಿದಾಗ, ಈ ಸ್ಟೇಟ್ಮೆಂಟ್ ನೋಡಿದಾಗ ಆಲ್ ದ್ಯಾಟ್ ಗ್ಲಿಟರ್ಸ್ ಈಸ್ ಗೋಲ್ಡ್ ಅಂತ ಕರೆಕ್ಟ್ ಆಗುತ್ತೆ. ಗ್ಲಿಟರಿಂಗ್ ಥಿಂಗ್ಸ್ ಆರ್ ನಾಟ್ ಗೋಲ್ಡ್ ಅಂತ ಹೇಳಿಲ್ಲ ಇಲ್ಲಿ ಇರ್ತಕ್ಕಂಥ ಸೆಂಟೆನ್ಸು. ಸೊ ಇದು ಮತ್ತು ಇದು ಕಾಂಟ್ರಡಿಕ್ಟ್ ಆಗುತ್ತೆ, ಹಾಗಾಗಿ ಇದು ಆಗಲ್ಲ, ಯಾವುದಾಗಲ್ಲ. ಗ್ಲಿಟರಿಂಗ್ ಥಿಂಗ್ಸ್ ಆರ್ ನಾಟ್ ಗೋಲ್ಡ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಲ್ಲ. ಸೊ ಹಾಗಾಗಿ ಓನ್ಲಿ ಅಸ್ಯೂಮ್ಷನ್ 1 ಈಸ್ ಇಂಪ್ಲಿಸಿಟ್. ನೆಕ್ಸ್ಟ್ ಕ್ವಶನ್, consider the following statements. So all ಇದು mental ability. All countries are continents, some countries are oceans. So all countries are, so ಇದು ಹೊರಗಡೆ ಕಾಂಟಿನೆಂಟ್ ಅಂತ ತಿಳ್ಕೊಂಡ್ರೆ ಆಲ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್. ಸೊ ಕಂಟ್ರೀಸು ಒಳಗಡೆ ಬರುತ್ತೆ, ಇದು ಕಂಟ್ರೀಸು, ಇದು ಕಾಂಟಿನೆಂಟ್ ಅಂತ ಸಿ ಟಿ ಅಂತ ಬರಿತೀನಿ, ಹೊರಗಡೆ ಇದ್ದಿದ್ದು. ನೋ ಓಷನ್ ಈಸ್ ಎ ಸಿ. ಸೊ ಯಾವುದು ಓಷನ್ನು ಸಿ ಇಲ್ಲ.
ಸೊ ಹಿಂಗಾಗಿ ಇಲ್ಲಿ ಸಿ ಅಂತ ಬರ್ಬೋದು, ಎಸ್ ಅಂತ ಬರಿತೀನಿ. ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್. ಸೊ ಅಂದರೆ ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್, ಈ ಕಾಂಟಿನೆಂಟ್ ಒಳಗಡೆನೇ ಬರುತ್ತೆ. ಓಕೆ, ಸೊ ಇದ್ರ ಈ ಕೊಟ್ಟಿರತಕ್ಕಂಥ ಆಪ್ಷನಿಂದ ಯಾವುದು ಕರೆಕ್ಟ್ ಆಗ್ಬೋದು ಅಂಥೇಳಿ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾಕಂದರೆ ಸಮ್ ಓಷನ್ಸ್ ಆರ್ ಕಾಂಟಿನೆಂಟ್ಸ್. ಸೊ ಇಲ್ಲಿ ನಾವು ಇದನ್ನ ಈ ರೀತಿ ಹಾಕಿಬಿಟ್ರೆ, ಸೊ ಇದು ಓಷನ್, ಸಮ್ ಓಷನ್ಸ್ ಆರ್ ಕಾಂಟಿನೆಂಟ್ಸ್. ಓಕೆ, ಆ್ಯಂಡ್ ಸಮ್ ಕಂಟ್ರೀಸ್ ಆರ್ ಓಷನ್ಸ್. ಇಲ್ಲಿ ನೋಡಿರಿ, ಇದು ಕಂಟ್ರೀಸ್, ಸಮ್ ಕಂಟ್ರೀಸ್ ಆರ್ ಓಷನ್ಸ್. ಸೊ ಗೊತ್ತಾಯ್ತಾ ಈ ಪಾರ್ಟ್. ಸೊ ಹೆನ್ಸ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಸೊ ಇಲ್ಲಿ 2 ಪೇರ್ ಕೊಟ್ಟಿದ್ದಾರೆ. ಈ ಪೇರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಇನ್ನೆರಡು ಪೇರ್ನ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ಟ್ರೀ ಸಣ್ಣದಿದ್ದಾಗ ಸ್ಯಾಪ್ಲಿಂಗ್ ಅಂತ ಕರೀತಾರೆ. ಸೊ ಅದೇ ಆನ್ಸರ್ ಹಾರ್ಸ್ ಸಣ್ಣದಿದ್ದಾಗ ಅದಕ್ಕೆ ಫೋಲ್ ಅಂತ ಕರೀತಾರೆ. ಸೊ 14ಕ್ಕೆ ಹಾರ್ಸ್, ಫೋಲ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಅಮಂಗ್ ದಿ 4 ಟರ್ಮ್ಸ್ ಮಾರ್ಕ್ಡ್ ಎ ಟು ಡಿ, ಅದರೊಳಗಡೆ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿದ್ದಾರೆ. ಜಾಸ್ಮಿನ್, ಲೋಟಸ್, ರೋಸ್, ಮಾರಿಗೋಲ್ಡ್. ಜಾಸ್ಮಿನ್ ಮತ್ತು ರೋಸ್ ಮತ್ತು ಮಾರಿಗೋಲ್ಡ್ ಇವೆಲ್ಲ ನೆಲದ ಮೇಲ್ಗಡೆ ಬೆಳೀತವೆ ಅಥವಾ ಮಣ್ಣಿನ ಮೇಲ್ಗಡೆ, ಮಣ್ಣಿನಲ್ಲಿ ಬೆಳೀತವೆ, ಅಂದರೆ ಮಣ್ಣಿಂದ ಸಪೋರ್ಟಿಂದ ಬೆಳೀತವೆ. ಆದರೆ ಲೋಟಸ್ಸು ಕೆಸರಿನಿಂದ ಬೆಳೆಯುತ್ತೆ. ಸೊ ಹಾಗಾಗಿ ಲೋಟಸ್ ಈಸ್ ದಿ ಆಡ್ ಒನ್. ASIC ಸ್ಟ್ಯಾಂಡ್ಸ್ ಫಾರ್, ASIC ಅಂದರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ನೆಕ್ಸ್ಟ್ ಒನ್. ದ ಕೆಪಾಸಿಟಿ ಆಫ್ ಟೆಲಿಕಮ್ಯುನಿಕೇಷನ್. ಈ ಕೆಪಾಸಿಟಿ, ಟೆಲಿಕಮ್ಯುನಿಕೇಷನ್ ಕೆಪಾಸಿಟಿನ ಹರ್ಟ್ಸಲ್ಲಿ ಅಳಿತಾರೆ. ನೆಕ್ಸ್ಟ್ ಒನ್ is semiconductor device that stores and modifies information while the computer is operating but also retains information. So you have to pay attention to this. Retains information when computer is turned off. ಯಾವುದೋ ಒಂದು ವರ್ಕ್ ಮಾಡ್ತಾ ಇರ್ತೀರ, ಸಡನ್ನಾಗಿ ಪವರ್ ಕಟ್ ಆದರೆ ನೀವು ಮಾಡಿರ್ತಕ್ಕಂಥ ವರ್ಕ್ ಸೇವ್ ಆಗಿರುತ್ತೆ. ಅಂಥ ಮೆಮ್ರಿಗೆ ಏನಂತ ಕರೀತಾರಂತ, ಅಂಥ ಮೆಮ್ರಿಗೆ ರ್ಯಾಮ್ ಅಂತ ಕರೆಯಲ್ಲ. ರ್ಯಾಮು ನೀವು ವರ್ಕ್ ಮಾಡುವಾಗ ಪವರ್ ಆಫ್ ಆಗಿಬಿಟ್ರೆ ನೀವು ಮಾಡಿದ ವರ್ಕ್ ಎಲ್ಲ ಹೋಗಿಬಿಡುತ್ತೆ. ಸೊ ಹಂಗಾಗಿ ಫ್ಲ್ಯಾಶ್ ಮೆಮೊರಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಟೆಲಿಕಮ್ಯುನಿಕೇಷನ್ ನೆಟ್ವರ್ಕ್ ದ್ಯಾಟ್ ಸ್ಪ್ಯಾನ್ಸ್ ಎ ವೈಡ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಆನ್ಸರ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್. ಇದನ್ನು WAN ಅಂತ ಕರೀತಾರೆ, ಇದನ್ನು LAN ಅಂತ ಕರೀತಾರೆ, ಲೋಕಲ್ ಏರಿಯಾ. ಸೊ ಇಲ್ಲಿ ಮನೆಯಲ್ಲಿ ಭಾಳಷ್ಟು ಕಂಪ್ಯೂಟರ್ಸು ಕನೆಕ್ಟ್ ಆಗಿರ್ತಾವಲ್ಲ, ಅದು ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ LAN. ನೆಕ್ಸ್ಟ್ ಒನ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಆಪರೇಟಿಂಗ್ ಸಿಸ್ಟಮ್. So here Windows is a operating system, Linux is a operating system, Unix is also a operating system, but Linux is not a operating system. So answer is D, Linux. Next one. Special education courses are controlled by Rehabilitation Council of India. Next one. The scheme introduced by government to bridge the gap in the skills to use computing devices. The answer is NMECIT. ಆ್ಯಕ್ಚುಲಿ ಇದು ICT ಅಂತ ಆಗಬೇಕು, ನ್ಯಾಷನಲ್ ಮಿಷನ್ ಫಾರ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಹೇಳಿ. ನೆಕ್ಸ್ಟ್ ಒನ್. ಜ್ಞಾನ ವಿಜ್ಞಾನ ವಿಮುಕ್ತೆಯೇ ಅಂಥೇಳಿ ಇದು ಯಾವುದ್ರ ಮೋಟೋ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ದು ಮೋಟೋ. ನೆಕ್ಸ್ಟ್ ಒನ್. ನೇಮ್ ದಿ ವುಮೆನ್ಸ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಇನ್ ದಿ ಇಯರ್ 1989. ಆನ್ಸರ್ ಈಸ್ ಮಹಿಳಾ ಸಮಖ್ಯ. ನೆಕ್ಸ್ಟ್ ಒನ್. ದೀಸ್ ಆರ್ ದಿ ಕಮಿಟೀಸ್. ಈ ಕಮಿಟಿ ಏನೇನು ರೆಕಮೆಂಡ್ ಮಾಡಿದ್ದಾರೆ ಅಂತ ಇಲ್ಲಿ ಎರಡನೇ ಲಿಸ್ಟಲ್ಲಿ ಕೊಟ್ಟಿದ್ದಾರೆ. ಸ್ಯಾಮ್ ಪಿತ್ರೋಡಾ ಕಮಿಟಿ ರೆಕಮೆಂಡೆಡ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಟ್ಲೀಸ್ಟ್ 1500 ಯೂನಿವರ್ಸಿಟಿ. ಸೊ ಒಂದು A2 ಅಂತ ಗೊತ್ತಾದರೆ ಉಳ್ಕಿದ ಆನ್ಸರ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಆಪ್ಷನ್ A ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಇಂಪಾರ್ಟೆಂಟ್ ವ್ಯಾನ್ ಎ ಟೀಚರ್ ಕಮ್ಯುನಿಕೇಟ್ಸ್ ವಿತ್ ಸ್ಟೂಡೆಂಟ್ಸ್. ಆನ್ಸರ್ ಈಸ್ ಎಂಪತಿ. ಈ ಸಿಂಪತಿ ಅಂದರೆ ಯಾರಾದರೂ ಅಳ್ತಿರ್ತಾರೆ ಅವರಿಗೆ ನೀವು ಸಮಾಧಾನ ಪಡಿಸ್ತಿರಲ್ಲ, ಅದು ಸಿಂಪತಿ. ಸೊ ಇಲ್ಲಿ ಟೀಚ್ ಮಾಡುವಾಗ ಸಿಂಪತಿ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಎಂಪತಿ. ಎನಿಮೋಸಿಟಿ ಅಂದರೆ ವೈರತ್ವ, ಸ್ಟೂಡೆಂಟ್ ಮತ್ತು ಟೀಚರ್ ನಡುವೆ ವೈರತ್ವ ಇರೋದು ಬೇಕಾಗಿಲ್ಲ. ಅಪತಿ ಅಂದರೆ ಏನು, ಯಾವುದೇ ಭಾವನೆ ಇಲ್ಲಾರ್ದು ಟೀಚಿಂಗ್ ಮಾಡೋಕ್ಕಾಗಲ್ಲ. ಸೊ ಆನ್ಸರ್ ಈಸ್ ಎಂಪತಿ. ನೆಕ್ಸ್ಟ್ ಒನ್. ವಿಚ್ ಈಸ್ ದಿ ಮೋಸ್ಟ್ ಎಫಿಷಿಯಂಟ್ ಮೆಥಡ್ ಆಫ್ ಟೀಚಿಂಗ್. ಸೊ ಬೈ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿದ್ದಾಗ ಅಥವಾ ವಿದ್ಯಾರ್ಥಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರ್ತಕ್ಕಂಥ ಮೆಥಡ್ ಆಫ್ ಟೀಚಿಂಗ್ ಯಾವಾಗಲೂ ಎಫಿಷಿಯೆಂಟ್ ಇರುತ್ತೆ. ನೆಕ್ಸ್ಟ್ ಒನ್. ವಿಚ್ ಒನ್ ಅಮಂಗ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಟೀಚಿಂಗ್ ಸ್ಕಿಲ್. ಸೊ ಆನ್ಸರ್ ಈಸ್ ಡಿಕ್ಟೇಟಿಂಗ್ ನೋಟ್ಸ್. ನೆಕ್ಸ್ಟ್ ಒನ್. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಪರ್ಪಸ್ ಆಫ್ ಲರ್ನಿಂಗ್ ಈಸ್. ಆನ್ಸರ್ ಈಸ್ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್. ನೆಕ್ಸ್ಟ್. ಎ ಟೀಚರ್ ಈಸ್ ಸೇಡ್ ಟು ಬಿ ಫ್ಲೂಯೆಂಟ್ ಇನ್ ಆಸ್ಕಿಂಗ್ ಕ್ವಶನ್ಸ್ ಇಫ್ ಹಿ ಕ್ಯಾನ್ ಆಸ್ಕ್ ಮೀನಿಂಗ್ಫುಲ್ ಕ್ವಶನ್ಸ್. Next one.
ಸೊ 30ರಿಂದ 35 ಪ್ಯಾರಾಗ್ರಾಫ್ ಅಥವಾ ಪ್ಯಾಸೇಜ್ ಬೇಸ್ಡ್ ಕ್ವಶನ್. ಸೊ ಇದು ಪ್ಯಾಸೇಜ್ ಇಂಪ್ಲಿಸಿಟ್ ಮೀನಿಂಗ್ನ ಹೇಳುತ್ತಿದ್ದು. ಸೊ ಇಫ್ ಯು ಡೋಂಟ್ ರೀಡ್ ಇಟ್ ಕೇರ್ಫುಲಿ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಸೊ ಇದು ಪ್ಯಾಸೇಜ್ ಓದಿ. ಹಿಯರ್ ದ ಫ್ರೇಸ್ ಗಿವ್ ಅಸ್ ಅವರ್ ಡ್ಯೂ ಇಂಡಿಕೇಟ್ಸ್ ದ್ಯಾಟ್. ಸೊ ಇದರೊಳಗಡೆ ಎರಡನ್ನೂ ಕನ್ಸಿಡರ್ ಮಾಡ್ಬೋದು. ದ ರೈಟರ್ಸ್ ಫ್ರೆಂಡ್ ಈಸ್ ಎ ಪ್ರೋಗ್ರೆಸಿವ್ ಮೇಲ್ ಆ್ಯಕ್ಟಿವಿಸ್ಟ್ ಅನ್ಬೋದು, ವುಮನ್ನೇ. ಇಲ್ಲಿ ಅಪ್ರೋಪ್ರಿಯೇಟ್ ವುಮನ್ ಅಂತ ಅನ್ಸುತ್ತೆ ನನಗೆ. ನೆಕ್ಸ್ಟ್ ಒನ್ 32nd. ದಿ ಲೆಟರ್ ರೈಟರ್ ಈಸ್ ವೆರಿ ಕ್ರಿಟಿಕಲ್ ಆಫ್ ಮೆನ್ ಫಾರ್. ಸೊ ಲೆಟರ್ ರೈಟರು ಈಸ್ ವೆರಿ ಕ್ರಿಟಿಕಲ್ ಆಫ್ ಮೆನ್. ಯಾಕಪ್ಪ ಅಂದರೆ, ಸೊ ಆನ್ಸರ್ ಈಸ್ ಬೀಯಿಂಗ್ ಪ್ಯಾಟ್ರನೈಸಿಂಗ್ ಟುವರ್ಡ್ಸ್ ವುಮನ್. ಸೊ ಎ ಇಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನ್ 33rd question. The letter writer argues that most families, so answer is will only put up with daughters till they are married. C is the answer. Next one 34th. The author supports the Sharda bill because he genuinely believes in equality between men and women. 35th. In the last paragraph, do you think the author, so here, has reservations about women sharing property? Next one. So these are mental ability questions. A does 4/5 of a work in 20 days. If you calculate, it comes to 37.5 ಅಂದರೆ 37 ದಿನ. ಬಿ ಅಲೋನ್ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕೇಳಿದಾರೆ ಅವರು. ನೆಕ್ಸ್ಟ್ ಒನ್ ಕಂಪ್ಲೀಟ್ ದಿ ಸೀರೀಸ್. ಈ ಸೀರೀಸಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅವರು 125 ಇಂಟು 3 ಮಾಡಿದ್ದಾರೆ. ಎಷ್ಟು ಬಂದಿದೆ? 375 ಬಂದಿದೆ. ಆ 375ಗೆ ಪ್ಲಸ್ 2 ಮಾಡಿದ್ದಾರೆ ಅವರು. ಎಷ್ಟು ಬಂದಿದೆ? 377. ಇಲ್ಲಿ ಇಂಟು 3 ಮಾಡಿ ನೆಕ್ಸ್ಟ್ಗೆ ಪ್ಲಸ್ 2 ಮಾಡಿ ಮತ್ತೆ ಇಂಟು 3 ಮಾಡಿದ್ದಾರೆ. ಸೊ ಹಂಗೆ ಮಾಡಿದಾಗ ನಮಗೆ ಆನ್ಸರ್ ಬರೋದು 133 ಇಂಟು 3. ಆನ್ಸರ್ ಈಸ್ 3399. ನೆಕ್ಸ್ಟ್ ಒನ್ ಇಫ್ ರಿಜೆಕ್ಷನ್ ಈಸ್ ಕೋಡೆಡ್ ಆ್ಯಸ್. ಈ ರೀತಿ ಕೋಡ್ ಮಾಡಿದಾಗ ಮೆಕ್ಯಾನಿಕನ್ನು ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂತ, ಇದು A to Z ಬರ್ಕೊಂಡಾಗ +1 ಅಥವಾ 1 2 3 4 5 ಅಂತ ಇಲ್ಲಿಂದ 7 ತನಕ ಮಾಡಿದ್ದಾರೆ ಅವರು. ಸೊ ಅದ್ರ ಬೇಸ್ ಮೇಲ್ಗಡೆ ನಮ್ಮ ಆನ್ಸರ್ ಏನಾಗುತ್ತೆ ಅಂದರೆ 38ಗೆ ಬಿ ಈಸ್ ದಿ ಆನ್ಸರ್. ನೆಕ್ಸ್ಟ್ ಒನ್ ಇಫ್ ಎ ಬಾಯ್ ವಾಕ್ಸ್ his house at 4 km/h, ಅಂದರೆ ಡಿಫರೆನ್ಸ್ ಬಿಟ್ವೀನ್ ದಿ ಸ್ಪೀಡ್. ಅದರ ಬೇಸ್ ಮೇಲ್ಗಡೆ ಆ ಮನೆಯಿಂದ ಅವ್ನ ಸ್ಕೂಲ್ ಎಷ್ಟು ದೂರ ಇದೆ ಅಂತ ಕೇಳಿದ್ದಾರೆ. ದ ಆನ್ಸರ್ ಕಮ್ಸ್ ಟು 4 km. ನೆಕ್ಸ್ಟ್ ಒನ್ ಇಫ್ ಏಸ್ ಮನಿ ಟು ಬಿ ಈಸ್ 4:5. ಸೊ ಇಫ್ ಯು ಸಾಲ್ವ್ ದಿಸ್ ದ ಆನ್ಸರ್ ಕಮ್ಸ್ 3300. ಸೊ 41 to 45. These are the questions based on data interpretation. ಸೊ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ ಅವರು. ಬೇಸ್ಡ್ ಆನ್ ದಟ್ ಚಾರ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ. ವಾಟ್ ಪರ್ಸೆಂಟೇಜ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಇನ್ ಇಂಡಿಯಾ ಪ್ರೆಸೆಂಟ್ ವಿತ್ ಸ್ಟೇಜ್ 3 ಮತ್ತು 4ರಲ್ಲಿ ಇರ್ತಕ್ಕಂಥ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಗಳದ್ದು ಪರ್ಸೆಂಟೇಜ್ ಕೇಳಿದ್ದಾರೆ ಅಲ್ಲಿ. ಸೊ ಇಲ್ಲಿ ಸ್ಟೇಜು 3 ಮತ್ತು 4 ಎರಡನ್ನು ಕೂಡಿಸಿದಾಗ 76 ಬರುತ್ತೆ. ದ ಆನ್ಸರ್ ಈಸ್ 76. ನೆಕ್ಸ್ಟ್ ಒನ್ ವಾಟ್ ಈಸ್ ದಿ ರೇಷಿಯೋ ಆಫ್ USA ಒಳಗಡೆ ಇರ್ತಕ್ಕಂಥ ಕ್ಯಾನ್ಸರ್ ಪೇಷಂಟಲ್ಲಿ 3:3 ಮತ್ತು 4 ಸ್ಟೇಜ್ದಲ್ಲಿ ಇರ್ತಕ್ಕಂಥವ್ರಿಗೆ ರೇಷಿಯೋ ಸ್ಟೇಜು 0 ಮತ್ತು 1 ಮತ್ತು 2ರಲ್ಲಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ 3, 4 ಇದ್ದವ್ರು ಎಷ್ಟಿದ್ದಾರೆ ಇಲ್ಲಿ? 3 ಮತ್ತು 4 ಇದ್ದವ್ರು ಎಷ್ಟು ಬರ್ತಾರೆ? 3 ಮತ್ತು 4 ಇದ್ದವರು 10 ಆಗ್ತಾರೆ. ಸೊ ಅದೇ 0, 1, 2 ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 90 ಆಗ್ತಾರೆ. ಸೊ ಡಿವೈಡ್ ಬೈ 10 ಮಾಡಿದಾಗ ನೀವು 1:9 ಬರುತ್ತೆ ಆನ್ಸರ್. ಸೊ ಆನ್ಸರ್ ಈಸ್ 1:9. ನೆಕ್ಸ್ಟ್ ಒನ್. ಸೊ ಕೊಟ್ಟಿರ್ತಕ್ಕಂಥ ಕ್ಯಾನ್ಸರ್ ಪೇಷಂಟ್ಸ್ ಇನ್ ಟೋಟಲ್ ಇಂಡಿಯಾದಲ್ಲಿ 27% ಜನ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಪೇಷಂಟ್ಸು 5,37,452 ಅಂತ ಹೇಳಿ. ಸೊ ಅದರದ್ದು 27%. ಈ ರೀತಿ ಮಾಡ್ಕೊಳ್ಬೋದು ನೀವು. 27 ಅಂದರೆ 100ಕ್ಕೆ 27% ಆದರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 5,34,000 ಸಮಥಿಂಗಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತೇಳಿ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ದ ಆನ್ಸರ್ ಕಮ್ಸ್ ಟು 1,45,112. ನೆಕ್ಸ್ಟ್ ಇದು 44th ಕ್ವಶನ್ನ. ಸ್ಟೇಜ್ 1ನಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಪೇಷಂಟ್ನ ಇಂಡಿಯಾದಲ್ಲಿದ್ದವ್ರು ಕೇಳಿದ್ದಾರೆ. ಸೊ ಸ್ಟೇಜ್ 1ನಲ್ಲಿ ಇಫ್ ಯು ಸಿ ದಿ ಡಾಟಾ ಹಿಯರ್, ಸೊ ಇಟ್ ಈಸ್ ಜಸ್ಟ್ 1% ಆಫ್ 5,37,000
ಸೊ ಇದು ಅಟ್ಲೀಸ್ಟ್ 5000 ಆದರೂ ಬರಬೇಕು. ಇಲ್ಲಿ 44th ನನಗಿದು ಯಾಕೋ ಈ ಕ್ವಶನ್ನು ರಾಂಗ್ ಅಂತ ಅನಿಸ್ತಾ ಇದೆ ಇಲ್ಲಿ. ಓಕೆ, ಇಫ್ ಯು ಫೌಂಡ್ ಪ್ರಾಪರ್ ಆನ್ಸರ್ ಯು ಕ್ಯಾನ್ ಕಮೆಂಟ್ ದಿ ಆನ್ಸರ್ ಫಾರ್ ದಿಸ್ 44th ಕ್ವಶನ್. ನೆಕ್ಸ್ಟ್ ಒನ್, ವಾಟ್ ಈಸ್ ದಿ ರೇಷಿಯೋ ಆಫ್ ದಿ ನಂಬರ್ ಆಫ್ ಪೇಷಂಟ್ಸ್ ಹೂ ಪ್ರೆಸೆಂಟ್ ವಿತ್ ಸ್ಟೇಜ್ 0, 1 ಸೆಕೆಂಡ್? ಅಂದರೆ ಇಂಡಿಯಾದಲ್ಲಿ 0 ಅಂದರೆ ಇದಕ್ಕೆ, ಸಾರಿ ಇಲ್ಲಿ ಇಂಡಿಯಾದವರು ಇದಕ್ಕೆ ಮತ್ತು ಇದಕ್ಕೆ ಇರತಕ್ಕಂಥ ಪರ್ಸೆಂಟೇಜ್ ಕೇಳಿದ್ದಾರೆ ಅವರು. ಸೊ ಇದು 23 + 1 24:76 ಆಗುತ್ತೆ. ಇದನ್ನು ನೀವು ಸಾಲ್ವ್ ಮಾಡಿದರೆ 0.31 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಒನ್, ಜನರಲ್ ಅವೇರ್ನೆಸ್. ವಾಟ್ ಈಸ್ ದಿ ನೋಡಲ್ ಏಜೆನ್ಸಿ ಫಾರ್ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್? ಸೊ ಆನ್ಸರ್ ಈಸ್ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂಥೇಳಿ. ನೆಕ್ಸ್ಟ್ ಒನ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಿದ್ದು 1972 ಒಳಗಡೆ. ಸೊ ರಿಮೆಂಬರ್ ದಿಸ್ ಒನ್ ಆಲ್ಸೋ. ಪ್ರಾಜೆಕ್ಟ್ ಟೈಗರ್ ಬಂದಿದ್ದು 1973. ನೆಕ್ಸ್ಟ್ ಒನ್, ವೇರ್ ಈಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ZSI? ZSI ಅಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಇರೋದು ಕೋಲ್ಕತ್ತಾದಲ್ಲಿ, ವೆಸ್ಟ್ ಬೆಂಗಾಲ್. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA ಅದು ಯಾರು ಅಂಡರಲ್ಲಿ ವರ್ಕ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆನ್ಸರ್ ಶುಡ್ ಬಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೆಕ್ಸ್ಟ್ ಒನ್, which state has maximum mangrove vegetation? The answer is West Bengal. Sundarbans ಅಂತ ಕೇಳಿರ್ಬೋದು ನೀವು. ಸೊ Sundarbans is the mangrove forest. So these are the probable key answer based on my analysis. ಸೊ ನೀವು ಯಾವ್ದು ಬರೆದಿದ್ದೀರಾ ಕೀ ಆನ್ಸರ್ ಅಂತೇಳಿ ಆನ್ಸರ್ನ ಅಂತ ಚೆಕ್ ಮಾಡ್ಕೊಂಡು ನಿಮ್ಮ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಐ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ KCET ಯಾರ್ಯಾರು ಬರೆದಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಇಟ್ ಮೇ ಬಿ ಹೆಲ್ಪ್ಫುಲ್ ಟು ದೋಸ್ ಪೀಪಲ್.